ಸ್ನೇಹಿತರೆ, ನಾನು ಬರೆದಿರುವ 17ನೆಯ ಪುಸ್ತಕ ಪರೀಕ್ಷೆ ನಿರೀಕ್ಷೆ. ಚೆನ್ನಾಗಿದೆ ಶಶಿ. ಪರೀಕ್ಷೆಯನ್ನ ನಿರೀಕ್ಷೆ ಮಾಡುವ ರೀತಿ ನೀತಿಗಳು ವಿದ್ಯಾರ್ಥಿಗಳು, ಪೋಷಕರು, ಶಿಕ್ಷಕರು ಬೇರೆ ಬೇರೆ ರೀತಿ. ಅದನ್ನ ನಾನು ಬೇರೆ ಎಕ್ಸ್ಪರ್ಟ್ಸ್ ಜೊತೆಗೆ ಸಂವಾದ ಮಾಡಿದ್ದನ್ನು ಸೇರಿಸ್ಕೊಂಡು ಒಂದು ಪುಸ್ತಕ ನಿಮ್ಗೆಲ್ಲ ನೀಡ್ತಾ ಇದ್ದೇನೆ. 300 ಪುಟಗಳಿಗೂ ಜಾಸ್ತಿ ಆಗಿದೆ ಆ ಕೃತಿ. ಕವರ್ ಪೇಜ್ನ ನಾನು ಸೋಷಿಯಲ್ ಮೀಡಿಯಲ್ಲಿ ಈಗಾಗಲೇ ಹಂಚ್ಕೊಂಡಿದ್ದೇನೆ. ಆದರೆ ಇವತ್ತು ನಾನು ನಿಮ್ಮನ್ನ ಡಿಸೆಂಬರ್ 27 ಶನಿವಾರ ಬೆಳಿಗ್ಗೆ 10 ಗಂಟೆಗೆ ಸಪ್ನಾ ಬುಕ್ ಹೌಸ್ ಆರ್ಗನೈಸ್ ಮಾಡಿರುವ 70 ಕನ್ನಡ ಪುಸ್ತಕಗಳ ಲೋಕಾರ್ಪಣೆಗೆ ನಿಮ್ಮನ್ನ ಇನ್ವೈಟ್ ಮಾಡ್ತಾ ಇದ್ದಾನೆ. ಓಕೆ, 70 ಕನ್ನಡ ಪುಸ್ತಕಗಳು. ಯಾಕೆ 70ನೇ ಕನ್ನಡ ರಾಜ್ಯೋತ್ಸವ ಸಲುವಾಗಿ 70 ಬರಹಗಾರರ, ಓಕೆ, 70 ಬರಹಗಾರರು. ನನ್ನ ಹೆಸರು ಇದೆ ಇಲ್ಲಿ, ಯಾಕೆಂದ್ರೆ ಆ 70 ಬರಹಗಾರರಲ್ಲಿ ನಾನು ಒಬ್ಬ. ಆದರೂ ನಾನು ವೈಯಕ್ತಿಕವಾಗಿ ಯಾಕೆ ನಿಮ್ಮನ್ನೆಲ್ಲ ಕರಿತಾ ಇದ್ದೇನೆ ಅಂದರೆ, ಇಷ್ಟೊಂದು ಜನ ದೊಡ್ಡ ದೊಡ್ಡ ಸಾಹಿತಿಗಳನ್ನ ತಾವೆಲ್ಲರೂ ಒಟ್ಟಿಗೆ ನೋಡೋದಕ್ಕೆ ಅವಕಾಶ ಸಿಗುತ್ತಲ್ವಾ ಸ್ನೇಹಿತರೆ? ಅಲ್ವೇ? ಎಂಥ ಒಂದು ಸದವಕಾಶ ಅಲ್ವೇ? 70 ಜನ ರಿಯಾಯಿತಿ ದರದಲ್ಲಿ ಪುಸ್ತಕನೂ ಸಿಗ್ತವೆ. ಆ 70 ಪುಸ್ತಕಗಳಲ್ಲೂ ನಿಮ್ಗೆ ಯಾವ್ದು ಇಷ್ಟ ಅಂತ ತಗೋಬಹುದು. ನನ್ನ ಪುಸ್ತಕ ಮರಿಬೇಡಿ, ಪರೀಕ್ಷೆ ನಿರೀಕ್ಷೆ ತಗೊಂಬಿಡಿ. ಆಮೇಲೆ ಫೋಟೋ ತೆಗೆಸ್ಕೋಬಹುದು, ಸೆಲ್ಫಿ ತಗೋಬಹುದು, ಆಟೋಗ್ರಾಫು ಹಾಕ್ಸ್ಕೋಬಹುದು ಆ ಪುಸ್ತಕ ತಗೊಂಡು. ಆಯಾ ರೈಟರ್ಸ್ನೇ ನೋಡುವಂಥದ್ದು. ಎಷ್ಟು ತೀರಾ ಇಳಿ ವಯಸ್ಸಿನ ಬರಹಗಾರರು ಬರೋದನ್ನ ನಾನು ಗಮನಿಸಿದ್ದೇನೆ. 85-90 ವರ್ಷ ಆದವರೆಲ್ಲ. ನಮ್ಗೆ ಒಟ್ಟಿಗೆ ಅಷ್ಟು ಸಾಹಿತಿಗಳನ್ನ ನೋಡೋದಕ್ಕೂ ಒಂದು ತುಂಬಾ ಸುಸಂದರ್ಭ. ತಾವೆಲ್ಲ ಬರಬೇಕು, ಬಂದು ಕಾರ್ಯಕ್ರಮನ ವೀಕ್ಷಿಸಬೇಕು ಅಂತ ನಾನು ನಿಮ್ಮನ್ನೆಲ್ಲ ಇನ್ವೈಟ್ ಮಾಡ್ತಾ ಇದ್ದೇನೆ. ನಿಮ್ಗೇನಾದರೂ ಈ ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ 9341259267ಗೆ ಕರೆ ಮಾಡಿ ನೀಡ್ತಾರೆ. ಓಕೆ, ನಿಮ್ಮ ನಿರೀಕ್ಷೆಯಲ್ಲಿದ್ದೇನೆ. ನಾನಂತೂ ಗ್ಯಾರಂಟಿ ಇರ್ತೇನೆ ಅಲ್ಲಿ. ಬಾಯ್ ಬಾಯ್.